ಶಿವಮೊಗ್ಗದ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ವಿವಿಧ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಪ್ರವೇಶಾತಿಗೆ ಅರ್ಜಿ ಆಹ್ವಾನಿಸಲಾಗುತ್ತಿದೆ. ವಿಶೇಷ ಸೌಲಭ್ಯಗಳು: ಗ್ರಂಥಾಲಯ ಮತ್ತು ಈ ಸಂಪನ್ಮೂಲಗಳು, ಸುಧಾರಿತ ಕಂಪ್ಯೂಟರ್ ಪ್ರಯೋಗಾಲಯ, ಬಹುಪಯೋಗಿ ಜಿಮ್, 24 ತಾಸು CCTV ಕಣ್ಗಾವಲು, ಉದ್ಯೋಗ ನಿಯೋಜನೆಯ ಬೆಂಬಲ, ಅನುಭವಿ ಅಧ್ಯಾಪಕರು, ಇಂಟರ್ನ್ಶಿಪ್, NCC, 24x7 ವೈಫೈ ಸಂಪರ್ಕ, ವಿದ್ಯಾರ್ಥಿಗಳ ನೇತೃತ್ವದ ಕ್ಲಬ್ಗಳು, ಅನುಭವದ ಕಲಿಕೆ, ಡಿಜಿಟಲ್ ಮತ್ತು ಹೈಟೆಕ್ ತರಗತಿ ಕೊಠಡಿಗಳು ಸೇರಿದಂತೆ MA, MSc, ಫೋರೆನ್ಸಿಕ್ ಸೈನ್ಸ್, ಕ್ರಿಮಿನಾಲಜಿ ಸೇರಿದಂತೆ ಹಲವಾರು ಕೋರ್ಸ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿವೆ ಎಂದು ವಿಶ್ವವಿದ್ಯಾಲಯದ ನಿರ್ದೇಶಕಿ ಕಾವೇರಿ ಟಂಡನ್ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗಪ್ಪ ಅಂಗಡಿ, ಪ್ರೊಫೆಸರ್ ವೆಂಕಟೇಶ್ವರ ರಾವ್ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಮಾಸ್ಟರ್ಸ್ ಅಲ್ಲಿ ಸಹ ರಿಸರ್ಚ್ ಓರಿಯೆಂಟೆಡ್ ಟ್ರೈನಿಂಗ್ ಇರುತ್ತೆ. ಆಮೇಲೆ ಆಸಾಮು, ನಾರ್ತ್ ಈಸ್ಟ್ ಬಾಡಿ ಗಡಿಗಳು ಅಲ್ಲಿ ಅವ್ರಿಗೆ ಟ್ರೈನಿಂಗು ಆಮೇಲೆ ರಿಸರ್ಚ್ಗೆ ಕಳಿಸ್ಕೊಡ್ತೀವಿ. ಆಮೇಲೆ ಅದೇ ತರ ಅವ್ರಿಗೆ ಇಂಡಿಯನ್ ನೋವಲ್ ಬೇಸು, ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ನು, ಈ ತರದ ಡಿಫ್ರೆಂಟ್ ಅವ್ರಿಗೆ ಸಿಲೆಬಸ್ ಅಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾಸ್ಟರ್ಸ್ ಆಫ್ ಆರ್ಟ್ಸ್ ಅಂಡ್ ಮಾಸ್ಟರ್ಸ್ ಆಫ್ ಸೈನ್ಸ್ ಇನ್ ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಸೈನ್ಸ್. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮ್ಮ ಎಟ್ ಪ್ರೆಸೆಂಟ್ ಭಾರತದಲ್ಲಿ ಒಂದು ಬರ್ನಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬಾ ಬೇಡಿಕೆ ಇದೆ. ಈ ಒಂದು ಕೋರ್ಸ್ ನಿಂದ ನಾವು ಆಲ್ರೆಡಿ ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಆಮೇಲೆ CDTI ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್, ಈ ತರ ರೀಜನಲ್ ಫಾರೆನ್ಸಿಕ್ ಸೈನ್ಸ್, ಸ್ಟೇಟ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವ್ರಿಗೆ ನಾವು ವಿಸಿಟ್ ಇರುತ್ತೆ. ಇನ್ನೊಂದೇನು ನಮ್ದು RRU ವಿಶೇಷತೆ ಅಂದ್ರೆ 40% ಪ್ರಾಕ್ಟಿಕಲ್ ಓರಿಯೆಂಟೆಡ್, 60% ಥಿಯರಿಟಿಕಲ್ ಬೇಸ್ ಇರುತ್ತೆ. ಆ 40% ಪ್ರಾಕ್ಟಿಕಲ್ ಅಲ್ಲಿ ಈಗ ನಾನು ನಿಮ್ಗೆ ಏನು ಇಂಟರ್ನ್ಶಿಪ್ ವಿಸಿಟ್ ಹೇಳಿದ್ವಲ್ಲ, ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗೋದ್ರಿಂದ ನಮ್ಗೆ ಬಹಳ ಈಸಿಯಾಗಿ ಒಂದು ಪರ್ಮಿಷನ್ ಸಿಗ್ತವೆ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಷನ್ಸ್. ಬೇಗ ಪರ್ಮಿಷನ್ ಸಿಗೋದ್ರಿಂದ ನಾವು ವಿಸಿಟ್ ಈಸಿಯಾಗಿ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಈ ಒಂದು ಮಾಸ್ಟರ್ಸ್ ಆಫ್ ಆರ್ಟ್ಸ್ ಅಂಡ್ ಮಾಸ್ಟರ್ ಆಫ್ ಸೈನ್ಸ್ ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಮಾಡೋದ್ರಿಂದ ಇವಾಗ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂದ್ರೆ ಸೋಕೋ ಆಫೀಸರ್ಸ್ ಅಂತ ಹೇಳಿ ಹಿಂದಿನ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಓನ್ಲಿ ಫಾರ್ ದೋಸ್ ಹೂ ಕ್ಲಿಯರ್ ದ ಮಾಸ್ಟರ್ಸ್ ಇನ್ ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಸೈನ್ಸ್. ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಈ ಒಂದು ಅವಕಾಶ ಅಲ್ಲದೆ ರೀಜನಲ್ ಫಾರೆನ್ಸಿಕ್ ಮತ್ತೆ ಸ್ಟೇಟ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಸೈಂಟಿಫಿಕ್ ಆಫೀಸರ್ ಮತ್ತೆ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಹೇಳಿ ಈ ತರ ಅವ್ರಿಗೆ ಎಸ್ಪೆಷಲಿ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಅದೇ ರೀತಿ ಇಂಟರ್ನ್ಶಿಪ್, ಆಮೇಲೆ ರಿಸರ್ಚ್, ಈ ತರ ನಮ್ದು ಒಳ್ಳೆಯ ಒಂದು ಕೋರ್ಸ್ ಇರೋದ್ರಿಂದ ಈಗಿನ ಪ್ರೆಸೆಂಟ್ ಸ್ಥಿತಿಯಲ್ಲಿ ಒಂದು RRU ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಶಿವಮೊಗ್ಗ, ಇದು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಡೀ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅದೇ ರೀತಿ ಆಲ್ರೆಡಿ ಮೇಡಮ್ ಅವ್ರು ಹೇಳಿದ್ದಾರೆ, ನಮ್ದು 5 ಕ್ಯಾಂಪಸ್ ಇದೆ, 6 ಕ್ಯಾಂಪಸ್ ಈಗ ಮತ್ತೊಂದಾಗಿದೆ. ಅದನ್ನ ಬಿಟ್ರೆ ಈ ಗುಜರಾತ್ ಮೇನ್ ಕ್ಯಾಂಪಸ್ ನಮ್ದು, ಅದು ಬಿಟ್ರೆ ಶಿವಮೊಗ್ಗದಲ್ಲಿ ಇರೋದು ಒಂದು ಒಳ್ಳೆ ಅವಕಾಶ ಇರೋದ್ರಿಂದ ಜನರಿಗೆ ಅಂದ್ರೆ ಯೂತ್ಸಿಗೆ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಏನು ಗೊತ್ತಿರಲ್ಲ ಜನರಿಗೆ, ಅದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿಸೋದ್ರಿಂದ ಒಂದು ಒಳ್ಳೆ ವ್ಯಕ್ತಿತ್ವವನ್ನ, ಪರ್ಸನಾಲಿಟಿಯನ್ನ ಡೆವಲಪ್ಮೆಂಟ್ ಮಾಡಬಹುದು ಅಂತೇಳಿ ನಮ್ಮ ಯೂನಿವರ್ಸಿಟಿ ಇದರಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. University Shimoga campus is open. Last date to apply for the UG program is 30th June and last date to apply for the PG program is 31st July. So through all of you, I would like to inform each and everyone in Karnataka that Rashtriya Raksha University has their admissions open. We also provide the facility of NCC in our campus. We also have a gym facility, library, computer lab. We also have a criminal investigative lab. So if you have any questions now, we are ready to answer them. Right now, it is on merit basis, first come first serve merit basis. For every subject, minimum 55% should be there. Right now, we don't have any entrance exam. Is the campus is full-fledged? Yes, sir. Right now, building. No. Right now, we in a transitory campus, but we already got our land in Shivamogga only. The entrance exam? No, it's merit based. Where your campus is? The land, the permanent land we got in Aidu. Right now, our campus is in old Kendriya Vidyalaya building in Ragiguda. Fee structure? So for different courses, we have different fees.
From 3 degree and master degree. Yeah, for even for bachelor's degrees for both the courses fees are different. Okay. Yeah. So for But this the one, these are 5 courses you have. yeah. Come on, So if you want me to tell me, okay. Okay. Yes, 5 courses. So yeah, so for the Bachelor of Arts in Security Management is 35,000 per annum. For Bachelor of Arts in Defence and Strategic Studies, it's 55,000. For Defence and Strategic Studies, Masters also 55,000. For Criminology and Forensic Science is 60,000. And for Applied Psychology is 1,20,000. And it's per annum. And we take fees in semester wise. Employment Providing supporting hostel facility. Yeah, we do have a hostel facility. So it's depend upon the sharing basis. Either you want in a 4 sharing, 3 sharing, 2 sharing or a single sharing basis. Is any batch offered? Our first batch will gonna pass out this time, master's batch. Because right now all the bachelor courses is a 4-year degree program. So we started in 2023. So our bachelor batch will pass out next year, but master's batch will gonna pass out this year. You have any MOU with any companies Yeah, related to campus interview or? Yeah, we already have an MOU with the Adani, with the various CAPFs, Reliance, Checkmate, GS4, and they do come to the for the campus placement. But right now, because my campus has just started, so all the placements goes to the Gujarat campus. Like all the companies come to the main headquarters, and the students were called out for their interviews over there. Once after completion of my PG, Yeah. what is the initial or any company offers package, salary package? So actually, it's depend upon to course and to company to Your company. this one forensic science. Yeah. For forensic science, actually, you can't get the direct job appointments over here. They have their entrance examination, but for CAPFs and SOCO officer and the forensic science, we train the students how to sit in the entrance examination, how to give their entrance examination, plus the physical also. So our day starts at 6 in the morning. From 6 to 7:30, students indulge in the physical activity, and then after that, from 9:30, classes are started. And in the evening also, we indulge them in some sort of plays or anything. Games like they play cricket, basketball, badminton and all. I'm asking about the salary package, what they offer in the initial. So right now because none of the students from my campus, No, for other campuses, you have so it already started other from campuses. 3 to 4 lakh per annum. Why concentrating Harvard only? Sir, it's You not don't only have that. any students in Shimoga? Sorry, I didn't get your question. No, you have students, no degree and Yes, students. yes sir. Then I why have you want to students concentrate from in all Harvard? over the India. I have students from West Bengal, I have students from Odisha, Bihar, Karnataka, Kerala, Tamil Nadu, Telangana, Andhra, Maharashtra, Goa. Because you are the first time came outside because about Yeah, the- actually we thought like through you people if we could spread over here also, to Dharwad also. Because Dharwad is also one of the education hub of Karnataka, so it will be better to come, and many people are coming outside from Karnataka also to study in Dharwad. So that's why we choose this time Dharwad. So we are then, also having criminology and forensic science here also. yeah. Then why students go to Shimoga? Sir, because first of all, we are an institute of national importance, Ministry of Home Affairs, and we can provide them the better job opportunities, facilities. Plus, we also can provide them the better internship facilities, like I mentioned in various central and regional forensic science labs, fingerprint bureaus, with the police academies, National Police Academy, various state police academies. 6 o'clock. 6 o'clock ಇಂದ 7:30 ವರೆಗೂ ಕಂಪಲ್ಸರಿ ಎವ್ರಿ ಸ್ಟೂಡೆಂಟ್. ಬೆಳಿಗ್ಗೆ 4:00 ಸ್ಟಾರ್ಟ್ ಮಾಡಿ ನಾವು ಬೇಡ ಅನ್ನಲ್ಲ ಸ್ಟೂಡೆಂಟ್ಸಿಗೆ ಜಾಬ್ ಕೊಡಿ. ನಮ್ಮ ಪ್ರಶ್ನೆ ಏನಂದ್ರೆ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಫ್ ದ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಆರ್ University and it comes under ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಗಿದೆ. ಮೈ ಕ್ವೆಶ್ಚನ್ ಇಸ್ ಮೈ ಜಾಬ್ ಇಸ್ ಇಂಪಾರ್ಟೆಂಟ್. ಕುವೆಂಪು ಯೂನಿವರ್ಸಿಟಿ employment supporting. Yes, yes. ಜಾಬ್ ಬೇಕಷ್ಟೇನೆ. ನಾನು ಯಾವ ಯೂನಿವರ್ಸಿಟಿ ಓದಿದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ನಮ್ಮ ತಂದೆ ತಾಯಿಗೆ ನಾನು ಜಾಬ್ ಮಾಡೋದು ಜಾಬ್ ಮಾಡೋದೇ important. Criminology and forensic sciences together, so that they have the opportunity for the both sides, for to go into the investigation as well as to go into the forensic science field. In NFSU, it's only related to the forensic science. ನೀವು ಸೋಕೋಟಿಂದ ಹೇಳಿದ್ರಲ್ಲ ಇದು ಅದಕ್ಕೆ ಸೋಕೋಟಿಂದ ನಾನು ನೋಡಿದೆ ದೀಸ್ ಪರ್ಸನ್ಸ್ ಆಲ್ಸೋ ಪೇಮಿಂಗ್ ದ್ಯಾಟ್. ಹೇಳೋದು ಮಾತ್ರ
7 ಸ್ಟೇಟ್ ಅಲ್ಲಿ ಪೊಲೀಸ್ ಮತ್ತು PSI ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಅಲ್ಲಿ 5% ವೇಟೇಜ್ ಇದೆ. So, not in all the states. Right now, we are currently working with the Karnataka state government that in the Karnataka police recruitment also, if the weightage can be given to the RRU student. But I haven't mentioned because we are still in the talking terms. But besides that, like in Gujarat, Delhi police, with the all CAPF, Jharkhand, Arunachal Pradesh, Goa, and Uttar Pradesh, we already have that 5% weightage will be given any person who is getting their degree from the Rashtriya Raksha University, how the NCC is considered. But for Karnataka, because we are still talking with the government, so that's why I haven't mentioned it. Because you know, and anyways, it's gonna take a little bit of time, but I'm sure by the time my batch will be gonna pass out, the weightage will be there. Earlier was the Raksha Shakti University, which was a state university, and it was established in Gujarat. So that time they started working to get the status of Rashtriya Raksha University, because that time the government decided that the national security is also very important, and people only believe when it comes to the security, they only believe in the defense sector, army, navy and air force. But no one talks about the internal security, that how important is the police and the CAPF, like BSF, CRPF and all. So that's why in 2020 they decided to make this university only as an institute of national importance. So that's why even the name was changed from Raksha Shakti to Rashtriya Raksha University. So that's why the headquarters is in Gujarat. NFSU is also in Gujarat. Yeah, NFSU also has their headquarters in Gujarat, because NFSU, like earlier it was Lok Manya University, Criminology University, and it was established in somewhere in 70s. So that's why they are also in Gujarat. Good morning, Dr. Shivlingappa Angadi, Assistant Professor, Criminology and Forensic Science, Rashtriya Raksha University, Shivamogga Campus, Karnataka. Rashtriya Raksha University, ನ್ಯಾಷನಲ್ ಇಂಪಾರ್ಟೆನ್ಸು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಒಂದು ಇಡೀ ದೇಶದಲ್ಲಿ 5 ವಿಶ್ವವಿದ್ಯಾಲಯಗಳಿವೆ. ಆ 5 ವಿಶ್ವವಿದ್ಯಾಲಯಗಳಲ್ಲಿ ಇದು ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಆಗಿರೋದು ಪ್ರಥಮವಾಗಿ. ಈ ಒಂದು ವಿಶ್ವವಿದ್ಯಾಲಯದ ವಿಶೇಷತೆ ಅಂದರೆ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಹಾಗೂ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಂಬಂಧಗಳ ಕುರಿತಾಗಿ ಅಧ್ಯಯನ ಮಾಡೋದು ಮತ್ತು ಫಸ್ಟ್ ಪಯೋನಿಯರಿಂಗ್ ಪೊಲೀಸ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಈ ವಿಶ್ವವಿದ್ಯಾಲಯದಲ್ಲಿ 5 ಕೋರ್ಸ್ಗಳನ್ನ ಪ್ರಾರಂಭಿಸಲಾಗಿದೆ. ಆ 5 ಕೋರ್ಸ್ಗಳೆಂದರೆ 2 UG ಪ್ರೋಗ್ರಾಮ್ ಅಂದ್ರೆ ಪದವಿಯ ಕೋರ್ಸ್ಗಳು. ಆ ಪದವಿ ಕೋರ್ಸ್ಗಳು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಇನ್ನೊಂದು BA BSc ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಸ್ಟಡೀಸ್. ಇವು 2 UG ಪ್ರೋಗ್ರಾಮ್, ಪದವಿ ಪ್ರೋಗ್ರಾಮ್ಗಳು. ಅದೇ ರೀತಿ ಮಾಸ್ಟರ್ ಡಿಗ್ರಿಯಲ್ಲಿ ಅಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ 3 ಪ್ರೋಗ್ರಾಮ್ಗಳನ್ನು ಪ್ರಾರಂಭಿಸಲಾಗಿದೆ. ಈ ಪ್ರೋಗ್ರಾಮ್ಗಳೆಂದರೆ ಅಪ್ಲೈಡ್ ಸೈಕಾಲಜಿ ಮತ್ತು MA MSc ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಸ್ಟಡೀಸ್ ಮತ್ತು ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಸೈನ್ಸ್. ಈ 3 ಕೋರ್ಸ್ಗಳು ಸ್ನಾತಕೋತ್ತರ ಪದವಿಯಲ್ಲಿ ಪ್ರಾರಂಭಿಸಲಾಗಿದೆ. ಮೊದಲನೇದಾಗಿ UG ಹೇಳೋದಾದ್ರೆ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಈ ಹೆಸರೇ ತಿಳಿಸುವಂಗೆ ಒಂದು ಸೆಕ್ಯೂರಿಟಿ ಭದ್ರತೆ ಸಂಬಂಧಪಟ್ಟಂತೆ ಈ ಒಂದು ಕೋರ್ಸ್ನಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇನ್ನೊಂದು ಪದವಿ ಕೋರ್ಸ್ನಲ್ಲಿ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಸ್ಟಡೀಸು. ಈ ಕೋರ್ಸು ಅದೇ ಮತ್ತೊಂದ್ಸಲ ಹೇಳೋದಾದ್ರೆ ಕೋರ್ಸ್ ನೇಮೇ ಇರೋದ್ರಿಂದ ರಾಷ್ಟ್ರೀಯ ಭದ್ರತೆ, ಅಂತಾರಾಷ್ಟ್ರೀಯ ಸಂಬಂಧ ಈ ಕುರಿತಾಗಿ ವಿಶೇಷವಾಗಿ ರಾಷ್ಟ್ರೀಯ ಸುರಕ್ಷತೆಯ ಬಗ್ಗೆ ಅಧ್ಯಯನವನ್ನು ಮಾಡಲಾಗುತ್ತದೆ. ಅದೇ ರೀತಿ ಮಾಸ್ಟರ್ ಪ್ರೋಗ್ರಾಮ್ ಅಲ್ಲಿ ಅಪ್ಲೈಡ್ ಸೈಕಾಲಜಿ, ಈ ಕೋರ್ಸು ಒಂದು ಮಾನಸಿಕ ಇಂಟರ್ನ್ಯಾಷನಲ್ ಇದರಲ್ಲಿ ಪರಿಗಣಿಸಿರೋದ್ರಿಂದ ಅಥವಾ ರಿಸರ್ಚ್ ಓರಿಯೆಂಟೆಡ್ ಇರೋದ್ರಿಂದ ಈ ಒಂದು ಕೋರ್ಸು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದೇ ರೀತಿ ಇನ್ನೊಂದು MA MSc ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಸ್ಟಡೀಸು. ಇದು ಸಹ ರಿಸರ್ಚ್ ಬಗ್ಗೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನವನ್ನ ಮಾಡಲಾಗುತ್ತದೆ. ಅದೇ ರೀತಿ ಇನ್ನೊಂದು ಕೋರ್ಸು MA MSc ಕ್ರಿಮಿನಾಲಜಿ ಅಂಡ್ ಫಾರೆನ್ಸಿಕ್ ಸೈನ್ಸ್. ಈ ಒಂದು ಕೋರ್ಸು ಇಡೀ ಭಾರತದಲ್ಲಿ ಒಂದು ಪ್ರಾಮುಖ್ಯತೆ ಹೊಂದಿರುವುದರಿಂದ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಓದುವುದರಿಂದ ಇನ್ನೂ ಸಹ ಪ್ರಾಮುಖ್ಯತೆಯನ್ನ ಹೊಂದುತ್ತಾರೆ. ಈ ಒಂದು ಕೋರ್ಸಿನಲ್ಲಿ ನಮ್ಮ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಎಲ್ಲ ಕೋರ್ಸುಗಳು 40-60 ರಲ್ಲಿ ಚಲಾವಣೆಯಲ್ಲಿ ಇರುತ್ತವೆ. 40-60 ಅಂದ್ರೆ 40% ಪ್ರಾಕ್ಟಿಕಲ್ ಕಂಪಲ್ಸರಿ ಮತ್ತು 60% ಥಿಯರಿಯನ್ನು ತೆಗೆದುಕೊಳ್ಳುತ್ತೇವೆ. ಆ 40% ಪ್ರಾಕ್ಟಿಕಲ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟದ ವಿಸಿಟ್ಗಳು ನಾವು ಕೈಗೊಳ್ಳುತ್ತೇವೆ. ಆ ವಿಸಿಟ್ಗಳಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಮತ್ತು ಸ್ಟೇಟ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಆಮೇಲೆ ನೋವಲ್ ಬೇಸ್, ಈ ಒಂದು ವಿಶೇಷವಾಗಿ ಈ ತರಹದ ವಿಸಿಟ್ಗಳನ್ನು ನಾವು ವಿದ್ಯಾರ್ಥಿಗಳ
ದೃಷ್ಟಿಯಿಂದ ಕೈಗೊಳ್ಳಲಾಗುತ್ತದೆ. ಧನ್ಯವಾದಗಳು. ಈ ವಿಶ್ವವಿದ್ಯಾಲಯದಲ್ಲಿ PUC ಆದವರಿಗೆ ಮತ್ತು ಡಿಗ್ರಿ ಆದವರಿಗೆ ಕೋರ್ಸ್ಗಳು ಪ್ರಾರಂಭವಾಗಿವೆ. ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಅಂದ್ರೆ PUC ಆಗಿರ್ಬೇಕು ಮತ್ತು 55% ಕಂಪಲ್ಸರಿ ಆಗಿರ್ಲೇಬೇಕು. ಅದೇ ರೀತಿ SC ST OBC ಅವರಿಗೆ 45% ಎಲಿಜಿಬಿಲಿಟಿ ಇರುತ್ತೆ. ಇದೇ ಒಂದು ಮಾಸ್ಟರ್ ಡಿಗ್ರಿಯಲ್ಲಿಯೂ ಸಹ ಅನ್ವಯವಾಗುತ್ತದೆ. ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿರುವುದರಿಂದ ತಾವು rru.ac.in ಈ ಒಂದು ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಪ್ರವೇಶವನ್ನ ತೆಗೆದುಕೊಳ್ಳಬಹುದು. ಧಾರವಾಡದಲ್ಲಿ ಮಾಡುವಂತ ಉದ್ದೇಶ ಏನಂದ್ರೆ, ಧಾರವಾಡ ಒಂದು ಎಜುಕೇಶನ್ ಹಬ್ ಆಗಿರೋದ್ರಿಂದ ಅಥವಾ ಇಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಸ್ಥಳ ಆಗಿರೋದ್ರಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೇವೆ.